ಅಭಿಷೇಕ್ ಎಲೆಕ್ಟ್ರಾನಿಕ್ಸ್ ರಾಯಚೂರು ಜಿಲ್ಲೆಯ ಅಧಿಕೃತ ವಿತರಕರು. ಯುಗಾದಿ ಹಬ್ಬದ ಪ್ರಯುಕ್ತ ಭಾರೀ ಡಿಸ್ಕೌಂಟ್ ಆಫರ್ ನಮ್ಮಲ್ಲಿ ಲಭ್ಯ. ಹಾರ್ಡ್ ಡಿಸ್ಪ್ಲೇ ಪ್ಯಾನಲ್ ತಂತ್ರಜ್ಞಾನದಿಂದ ಕೂಡಿರುವ ಎಲಿಸ್ಟಾ ಬ್ರ್ಯಾಂಡ್ 16,500 ರೂಪಾಯಿ ಬೆಲೆ ಬಾಳುವ 32 ಇಂಚಿನ ಸ್ಮಾರ್ಟ್ ಟಿವಿ ಈಗ ಕೇವಲ 15,000 ರೂಪಾಯಿಯಲ್ಲಿ ಲಭ್ಯ. ಜೊತೆಗೆ 3 ವರ್ಷಗಳ ವಾರಂಟಿಯೊಂದಿಗೆ 36,000 ರೂಪಾಯಿ ಬೆಲೆ ಬಾಳುವ 50 ಇಂಚಿನ 4K ಸ್ಮಾರ್ಟ್ ಟಿವಿ ಈಗ ಕೇವಲ 34,000 ರೂಪಾಯಿಗಳಲ್ಲಿ ಲಭ್ಯ. ಟಕಾಯಿ ಬ್ರ್ಯಾಂಡ್ 8,500 ರೂಪಾಯಿ ಬೆಲೆ ಬಾಳುವ 24 ಇಂಚಿನ LED ಟಿವಿ ಈಗ ಕೇವಲ 7,500 ರೂಪಾಯಿಗಳಲ್ಲಿ ಲಭ್ಯ. ಟೆಕ್ ಬ್ರ್ಯಾಂಡ್ 8,500 ರೂಪಾಯಿ ಬೆಲೆ ಬಾಳುವ 24 ಇಂಚಿನ LED ಟಿವಿ ಈಗ ಕೇವಲ 7,500 ರೂಪಾಯಿಗಳಲ್ಲಿ ಲಭ್ಯ. ಜೊತೆಗೆ 1 ವರ್ಷದ ವಾರಂಟಿ. ಈ ಯುಗಾದಿ ಹಬ್ಬದ ಸಂಭ್ರಮವನ್ನು ವಿಶೇಷವಾದ ಆಫರ್ಗಳೊಂದಿಗೆ ಸಂಭ್ರಮಿಸಿ. ಈ ಎಲ್ಲಾ ಬಂಪರ್ ಆಫರ್ಗಳು ಕೇವಲ ಸಿಂಧನೂರಿನ ಅಭಿಷೇಕ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಮಾತ್ರ. ಹಿಂದೆ ಸಂಪರ್ಕಿಸಿ. ಅಭಿಷೇಕ್ ಎಲೆಕ್ಟ್ರಾನಿಕ್ಸ್ ರಾಯಚೂರು ಜಿಲ್ಲೆಯ ಅಧಿಕೃತ ವಿತರಕರು, ಲಕ್ಷ್ಮಿ ಕಾಂಪ್ಲೆಕ್ಸ್, ಗದಗ ಖಾನಾವಳಿ ಪಕ್ಕದಲ್ಲಿ, ರೇಣುಕಾ ಆಸ್ಪತ್ರೆ ಹತ್ತಿರ, ಆದರ್ಶ ಕಾಲೋನಿ, ಸಿಂಧನೂರು. ಮೊಬೈಲ್ ಸಂಖ್ಯೆ 9739707051 ಮತ್ತು 9110262448. V9 ಸಿಂಧನೂರು ವಾರ್ತೆಗಳು. ನಮಸ್ಕಾರ. V9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಮೀಸಲಾತಿ ವಿರೋಧಿ ಬಿಜೆಪಿಗೆ ಮತ ಹಾಕಬೇಡಿ, ಸಿದ್ದರಾಮಯ್ಯ. ಕೆ ಕರಿಯಪ್ಪ ನಿವಾಸದಲ್ಲಿ ಭೋಜನ ಸೇವಿಸಿದ ಸಿದ್ದರಾಮಯ್ಯ. ಬಸ್ ಸಂಚಾರ ಸ್ಥಗಿತ, ಜನರಿಂದ ಖಾಸಗಿ ವಾಹನಗಳು ದುಬಾರಿ ಹಣ ವಸೂಲಿ. ಮಸ್ಕಿಯಲ್ಲಿ ಪ್ರತಾಪಗೌಡ ಗೆಲುವು ಖಚಿತ, ಆರ್ ಅಶೋಕ್. ವಾರ್ತೆಗಳ ವಿವರ. ಭಾರತೀಯ ಜನತಾ ಪಕ್ಷ ಸ್ವಾತಂತ್ರ್ಯ ಪೂರ್ವದಿಂದಲೂ ಹಿಂದುಳಿದವರ, ದಲಿತರ ಮತ್ತು ಅಲ್ಪಸಂಖ್ಯಾತರ ಪರವಾಗಿಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ಎಂದೂ ಆಲೋಚಿಸಿಲ್ಲ. ಮೇಲ್ವರ್ಗದವರ ಹಿತರಕ್ಷಣೆಗಾಗಿ ಕೆಲಸ ಮಾಡುತ್ತಿದೆ. ಮೀಸಲಾತಿಯನ್ನು ಸತತವಾಗಿ ವಿರೋಧಿಸುತ್ತಿರುವ ಬಿಜೆಪಿಗೆ ಮತ ಹಾಕಬೇಡಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದರು. ಸಿಂಧನೂರು ನಗರದ ಕಮ್ಮವಾರಿ ಭವನದಲ್ಲಿ ಭಾನುವಾರ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಜ್ಯೋತಿಬಾ ಫುಲೆ ಜನ್ಮದಿನ ಹಾಗೂ ಹಿಂದುಳಿದ ವರ್ಗಗಳ ಸಮಾಲೋಚನಾ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. 1954ರಲ್ಲಿ ಕಾಕಾ ಕಾಲಿಲ್ಕರ್ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಲು ಸಮಿತಿ ರಚನೆಯಾಗಿತ್ತು. ಆಗಿನ ಜನಸಂಘ ಹಾಗೂ ಆರ್ಎಸ್ಎಸ್ ಬಲವಾಗಿ ವಿರೋಧಿಸಿತು. 1977ರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ 2ನೇ ಬಾರಿ ಹಿಂದುಳಿದ ವರ್ಗಗಳ ಮೀಸಲಾತಿ ಜಾರಿಗಾಗಿ ಬಿಪಿ ಮಂಡಲ್ ಅವರ ಆಯೋಗ ರಚಿಸಲಾಯಿತು. 1980ರಲ್ಲಿ ಆಯೋಗ ವರದಿಯನ್ನು ಸಲ್ಲಿಸಿತು. 1990ರಲ್ಲಿ ವಿಪಿ ಸಿಂಗ್ ಅಧಿಕಾರಕ್ಕೆ ಬಂದ ಮೇಲೆ ಮಂಡಲ್ ಕಮಿಷನ್ ವರದಿ ಜಾರಿಗೆ ಆದೇಶ ಹೊರಡಿಸಿದರು. ಆಗ ಬಿಜೆಪಿಯ ಎಲ್ಕೆ ಅಡ್ವಾಣಿ ದೇಶದಾದ್ಯಂತ ರಥಯಾತ್ರೆ ಮಾಡಿ ಮೇಲ್ವರ್ಗದವರನ್ನು ಎತ್ತಿಕಟ್ಟಿದರು. ಆ ರಥಯಾತ್ರೆಯನ್ನು ಲಾಲು ಪ್ರಸಾದ್ ಯಾದವ್ ತಡೆದರು. ಅದೃಷ್ಟವಶಾತ್ ಸರ್ವೋಚ್ಚ ನ್ಯಾಯಾಲಯ 1992ರಲ್ಲಿ ಮಂಡಲ್ ವರದಿಯ ಎತ್ತಿ ಹಿಡಿಯಿತು ಎಂದು ವಿವರಿಸಿದರು. ಅನ್ನಭಾಗ್ಯ ಯೋಜನೆಯಲ್ಲಿ 7 ಕೆಜಿ ಅಕ್ಕಿ ನೀಡಲಾಗುತ್ತಿತ್ತು. ಆದರೆ ಈಗ 4 ಕೆಜಿಗೆ ಇಳಿಸಿದ್ದಾರೆ. ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ 10 ಕೆಜಿ ಅಕ್ಕಿ ನೀಡಲಾಗುವುದು. ಇಂದಿರಾ ಕ್ಯಾಂಟೀನ್ ಬಡವರ ಹೊಟ್ಟೆ ತುಂಬಿಸುವಲ್ಲಿ ಸಹಾಯಕವಾಗಿದೆ. ಆದರೆ ಇದನ್ನು ಮುಚ್ಚುವ ಕೆಲಸವನ್ನು ಪರೋಕ್ಷವಾಗಿ ಯಡಿಯೂರಪ್ಪ ಸರ್ಕಾರ ಮಾಡುತ್ತಿದೆ ಎಂದು ಆರೋಪಿಸಿದರು.
ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟಿದ ಈಶ್ವರಪ್ಪ ಮತ್ತು ವಿರೂಪಾಕ್ಷಪ್ಪ ಎಲ್ಲಿ ಹೋಗಿದ್ದಾರೆ? ತಮ್ಮ ಅವಧಿಯಲ್ಲಿ ಸಂಗೊಳ್ಳಿ ಹಾಗೂ ನಂದಗಡ ಅಭಿವೃದ್ಧಿಗೆ 272 ಕೋಟಿ ರೂಪಾಯಿ ನೀಡಲಾಗಿತ್ತು. ಹಾಗೆಯೇ ವಾಲ್ಮೀಕಿ ಮತ್ತು ಕನಕದಾಸ ತಪೋವನಗಳಿಗೆ ಚಾಲನೆ ನೀಡಲಾಗಿತ್ತು. ಅಂಬೇಡ್ಕರ್, ವಾಲ್ಮೀಕಿ, ದೇವರಾಜ ಅರಸು, ಅಂಬಿಗರ, ಮಡಿವಾಳ, ಉಪ್ಪಾರ, ಕ್ಷೌರಿಕ ಹೀಗೆ ಎಲ್ಲ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳಲ್ಲಿ ಬಾಕಿ ಇದ್ದ ಸಾಲ ಮತ್ತು ಬಡ್ಡಿಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿ ಹಿಂದುಳಿದ ವರ್ಗಗಳ ಹಿತ ಕಾಪಾಡಿದ್ದೇನೆ. ಸಾಮಾಜಿಕ ನ್ಯಾಯ ಕಾಪಾಡುವ ಹಾಗೂ ಮೀಸಲಾತಿ ಪರವಾಗಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆರ್ ಬಸನಗೌಡ ತುರ್ವಿಹಾಳ್ ಅವರಿಗೆ ಮತ ಹಾಕಿ ಗೆಲ್ಲಿಸಬೇಕು ಎಂದು ಸಿದ್ದರಾಮಯ್ಯ ಮನವಿ ಮಾಡಿದರು. ಬಿಜೆಪಿಯವರ ಸುಳ್ಳು ಮತ್ತು ಹಣಕ್ಕೆ ಬಲಿಯಾಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇದ್ದೇವೆ. ಬಿಜೆಪಿಯವರು ಯಾವತ್ತೂ ಕೂಡ ಹಿಂದುಳಿದ ಜಾತಿಯವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ, ದಲಿತರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ, ಅಲ್ಪಸಂಖ್ಯಾತ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಇದನ್ನ ನೀವು ತಿಳ್ಕೋಬೇಕಾಗ್ತದೆ. ನಾನು ಚುನಾವಣೆಗೋಸ್ಕರ ಈ ಮಾತನಾಡ್ತಾ ಇಲ್ಲ. ನೀವು ಇತಿಹಾಸವನ್ನು ನೋಡಿದಾಗ ಒಮ್ಮೆ ಯಾವತ್ತಾದರೂ ಕೂಡ ಅವರು ಸಾಮಾಜಿಕ ನ್ಯಾಯಕ್ಕೆ ಪರವಾಗಿರ್ತಕ್ಕಂಥ ಒಂದೇ ಒಂದು ನಿದರ್ಶನ ಭಾರತೀಯ ಜನತಾ ಪಕ್ಷದವರು ಹೇಳಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗಬಹುದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಮೇಲೆ ನೆಹರು ಪ್ರಧಾನಮಂತ್ರಿಗಳಾದರು. 1953-54ರಲ್ಲಿ ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಕಾಕಾ ಕಾಲೇಕರ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಹಿಂದುಳಿದ ಜಾತಿಗಳ ಆಯೋಗ ರಚನೆಯಾಯಿತು. 1955ರಲ್ಲಿ ಅವರು ವರದಿಯನ್ನು ಕೊಡಿದರು. ಭಾರತೀಯ ಜನತಾ ಪಕ್ಷದವರು ಆಗಿನ ಜನಸಂಘ RSS ಯಾವತ್ತಾರು ಅದನ್ನ ಸ್ವಾಗತ ಮಾಡಿದ್ರ? ಬದಲಾಗಿ ವಿರೋಧ ಮಾಡಿದ್ರು. ಅದಾದ ಮೇಲೆ ಅದು ಜಾತಿ ಆಧಾರದ ಮೇಲೆ ಆಗಿದೆ ಅಂತೇಳಿ ಅದು ಜಾರಿ ಆಗಲಿಲ್ಲ. ಅದಾದ್ಮೇಲೆ ಜನತಾ ಪಾರ್ಟಿ ಅಧಿಕಾರ ಬಂದ ಮೇಲೆ 1977 ಚರಣ್ ಸಿಂಗ್ ಅವರೆಲ್ಲ ಸೇರಿ ಎರಡನೇ ಹಿಂದುಳಿದ ವರ್ಗಗಳ ಆಯೋಗವನ್ನು ಮಾಡಿದರು. ಅದನ್ನು ನಾವು ಮಂಡಲ್ ಆಯೋಗ ಅಂತ ಕರೀತೀವಿ. ಮಂಡಲ್ ಆಯೋಗ, BP ಮಂಡಲ್ ಆಯೋಗ. BP ಮಂಡಲ್ ಆಯೋಗ 1980ನೇ ಇಸ್ವಿನಲ್ಲಿ ವರದಿಯನ್ನು ಕೊಟ್ಟರು. ಆಗ ಇಡೀ ದೇಶದಲ್ಲಿ ವಿರೋಧ ಮಾಡಿದವರು ಭಾರತೀಯ ಜನತಾ ಪಕ್ಷ. ನಿಮಗೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ ನನಗೆ. VP ಸಿಂಗ್ ಅವರು 1990-90 ಇಸ್ವಿನಲ್ಲಿ ಅಧಿಕಾರಕ್ಕೆ ಬಂದರು. VP ಸಿಂಗ್ರು ಮಂಡಲ್ ಕಮಿಷನ್ ವರದಿಯನ್ನು ಜಾರಿ ಮಾಡ್ತೇನೆ ಅಂತೇಳಿ ಘೋಷಣೆಯನ್ನ ಮಾಡಿ ಅದಕ್ಕೆ ಬೇಕಾದಂತಹ ಆದೇಶವನ್ನು ಹೊರಡಿಸಿದರು. ಆಗ ಇದೇ ಭಾರತೀಯ ಜನತಾ ಪಕ್ಷದವರು, ಅದ್ವಾನಿಯವರು, ರಥಯಾತ್ರೆಯವರು
ಡೆಲ್ಲಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮುಂದುವರೆದ ಶಾಲಾ ಮಕ್ಕಳನ್ನ ಎತ್ತಿಕಟ್ಟಿ ಆ ಮಕ್ಕಳುಗಳು ಸೀಮೆಣ್ಣೆ ಸುರ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋ ಮಟ್ಟಿಗೆ ಪ್ರಚೋದನೆ ಮಾಡುವಂತವರು, ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರು ಭಾರತೀಯ ಜನತಾ ಪಕ್ಷದವರು ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗಿದೆ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವರು ಯಾರು ಇತಿಹಾಸ ನಿರ್ಮಾಣ ಮಾಡಲ್ಲ. ತಿಳ್ಕೋಬೇಕು. ಪ್ರತಿ ಹಿಂದುಳಿದ ಜಾತಿಗಳು ಸಾಮಾಜಿಕ ನ್ಯಾಯ ನಡೆದು ಬಂದಂತ ದಾರಿ ಇದನ್ನ ತಿಳ್ಕೋಬೇಕಾಗ್ತದೆ. ಆಮೇಲೆ ಯುಪಿಸಿ ಅದನ್ನ ಜಾರಿಗೆ ಕೊಟ್ಟ ಮೇಲೆ ದೊಡ್ಡ ಪ್ರತಿಭಟನೆ ಬಿಜೆಪಿಯವರಿಂದ ನಡೆಯಿತು. ಅದ್ವಾನಿ ಅವರು ರಥಯಾತ್ರೆ ಹೊರಟರು, ಲಾಲು ಪ್ರಸಾದ್ ಯಾದವ್ ಅವರು ಅವರ ರಥಯಾತ್ರೆಯನ್ನು ತಡೆದರು. ಯಾತಕ್ಕೋಸ್ಕರ ರಥಯಾತ್ರೆ ಮಾಡಿದ್ದು? ಮಂಡಲ್ ಕಮಿಷನ್ ವರದಿಯಿಂದ ಜಾರಿ ಮಾಡಬಾರದು ಅಂತ. ಯಾರು? ಮಿಸ್ಟರ್ ಅದ್ವಾನಿ. ಆಮೇಲೆ ಅದು ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ 1992ನೇ ಇಸ್ವಿನಲ್ಲಿ ಮಂಡಲ್ ಕಮಿಷನ್ ವರದಿ ಸಂವಿಧಾನ ಬದ್ಧವಾಗಿದೆ, ಅದನ್ನು ಜಾರಿ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕರ್ನಾಟಕದ ಬಗ್ಗೆ ನೀವು ತಿಳ್ಕೋಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅದನ್ನ ನೀವೇ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿದ್ರು. ಪಾಪ ಅವರು ಒಪ್ಪಿದ್ರು. ಆಗ ಕ್ಯಾಬಿನೆಟ್ ಅಲ್ಲಿ ಪಾಸ್ ಜಾರಿ ಬಂತು. ಇವತ್ತು ಬಹಳ ಜನ ಹಿಂದುಳಿದವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರೆ, ಮಹಿಳೆಯರಾಗಿದ್ರೆ, ಅಲ್ಪಸಂಖ್ಯಾತರಾಗಿದ್ರೆ, ದಲಿತರಾಗಿದ್ರೆ ಅದಕ್ಕೆ ಕಾರಣ ರಾಜೀವ್ ಗಾಂಧಿ ಅವರು ತಂದಂತ 73 ಆಗಿದ್ದಾರೆ. ಅದು 73-74ನೇ ತಿದ್ದುಪಡಿ ಕಾರಣ. ಇವರು ರಾಘವೇಂದ್ರ ಆಗಿದ್ದ, ಇವರು ಕೂಡ ಅದರಲ್ಲೇ ಆಗಿದ್ದ. ನೀವು ಆಗಿದ್ದೀರ, ಮಹಿಳೆಯರು ಬಹಳ ಜನ ಆಗಿದ್ರಲ್ಲ, ಅಧ್ಯಕ್ಷಗಳಾಗಿದ್ರಲ್ಲ, ಅವರೆಲ್ಲ ರಿಸರ್ವೇಶನ್ ಇಂದ ಆದವರು. ಇದನ್ನ ವಿರೋಧ ಮಾಡಿದವರು ಯಾರು ಗೊತ್ತಾ ನಿಮ್ಗೆ? ಹೇಳಿ ನೋಡೋಣ, ಯಾರು ವಿರೋಧ ಮಾಡಿದವರು? ರಾಮ ಜೋಯಿಸ್ ಅಂತ ಸತ್ತೋಗ್ಬಿಟ್ಟು ಈಗ ಇತ್ತೀಚೆಗೆ ಅವರು ಸುಪ್ರೀಂ ಕೋರ್ಟ್ ಒಂದು ಪಿಟಿಷನ್ ಹಾಕಿದ್ರು. ಏನಂತ ಅಂತಂದ್ರೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ರಾಜಕೀಯ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು. ಹಾಗೇನಾಗಿದ್ರು? ರಾಮ ಜೋಯಿಸರು ರಾಜ್ಯಸಭಾ ಸದಸ್ಯ, ಬಿಜೆಪಿಯ ರಾಜ್ಯಸಭಾ ಸದಸ್ಯ, ಬಿಜೆಪಿಯ ವೈಸ್ ಪ್ರೆಸಿಡೆಂಟ್. ಆಗ ಈ ಯಡಿಯೂರಪ್ಪ, ಈಶ್ವರಪ್ಪ ಎಲ್ಲೋಗಿದ್ರು? ಯಾಕೆ ರಾಮ ಜೋಯಿಸರಿಗೆ ಹೇಳಿ ಹಾಕ್ಬೇಡ್ರಿ, ಹಿಂದುಳಿದವ್ರಿಗೆ ಅನ್ಯಾಯ ಆಯ್ತದೆ, ರಾಜಕೀಯ ಮೀಸಲಾತಿ ಕೊಟ್ಟವ್ರೆ, ಅದನ್ನು ನೀವು ಕೋರ್ಟ್ ಹೋಗಿ ಅದನ್ನ ವಜಾ ಮಾಡಿಸ್ಬಿಡಿ ಅಂತ ಹೇಳಕ್ಕಾಗಲಿಲ್ಲ. ಇವತ್ತೇನಲ್ಲಿ ಹೇಳಕ್ಕಾಯ್ತಾ? ಹೇಳಿಲ್ಲ. ಏನು ಅದೃಷ್ಟವಶ, ಹಿಂದುಳಿದವರ ಮಹಿಳೆಯರ ಅದೃಷ್ಟ, ಅವ್ರು ಹಾಕಿದಂತ ಪಿಟಿಷನ್ ವಜಾವಾಯಿತು ಸುಪ್ರೀಂ ಕೋರ್ಟ್ ನಲ್ಲಿ. ಹಾಗಾಗಿ ಅದು ಶಾಂತಿನಲ್ಲಿ ಉಳ್ಕೊಂಡಿದೆ ಮೀಸಲಾತಿ. ಈಗ ಹೇಳಿ, ಬಿಜೆಪಿ ಅವರಿಗೆ ಪರವಾಗಿದ್ದಾರ? ಇದರಲ್ಲಿ
ಹಿಂದುಳಿದವರು, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು ಕನಸು ಮನಸ್ಸಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಒಂದೇ ಒಂದು ಓಟ್ ಹಾಕಬಾರದು. ಅದಾಗಿದ್ರೆ ನಿಮ್ಮ ಭವಿಷ್ಯಕ್ಕೆ ಪ್ರತಿಬೇಕಾಗ್ತಕ್ಕಂಥವರಿಗೆ, ನಿಮಗೆ ರಾಜಕೀಯ ಮೀಸಲಾತಿಗೆ ವಿರೋಧ ಮಾಡೋರಿಗೆ, ಮೀಸಲಾತಿಯನ್ನು ವಿರೋಧ ಮಾಡೋರಿಗೆ ಆಗ್ತೀರಾ? ಆಗ್ತಿರಂದ್ರೆ ಎಲ್ಲ ಹಳ್ಳಿಗಳಿಗೆ ಹೋಗಿ ಹೇಳಿ, ಮನೆ ಮನೆಗೆ ಹೋಗಿ ಹೇಳಿ, ಬಿಜೆಪಿ ಮೀಸಲಾತಿಯ ವಿರೋಧಿ. ಅರ್ಜುನ್ ಸಿಂಗ್ ಹ್ಯೂಮನ್ ರಿಸೋರ್ಸಸ್ ಮಿನಿಸ್ಟರ್ ಆಗಿದ್ದರು. ಅರ್ಜುನ್ ಸಿಂಗ್ ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಅರ್ಜುನ್ ಸಿಂಗ್ ಹ್ಯೂಮನ್ ರಿಸೋರ್ಸಸ್ ಮಿನಿಸ್ಟರ್. ಅವರು ಒಂದು ಆದೇಶ ಮಾಡಿದ್ರು, ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರ್ತಾವಲ್ಲ, IIT, IIM ಇಂಥ ಕಡೆ ಮೀಸಲಾತಿ ಇರಲಿಲ್ಲ. ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಕೆ ಕರಿಯಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಲುವಾಗಿ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಎಲ್ಲ ಹಿಂದುಳಿದ ಸಮಾಜದ ಬಂಧುಗಳನ್ನು ಕರೆದು ಇವತ್ತು ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯವಿಟ್ಟು ನಾನು ತಮ್ಮಲ್ಲಿ ಎರಡೇ ಮನವಿಯನ್ನು ಮಾಡ್ತಾ ಇದ್ದೇನೆ. ಈಗೇನು ನಿನ್ನೆಯಿಂದ ಮೊನ್ನೆ ನಮ್ಮ ಸೋದರಾದಂಥ ಬೈರೇತಿ ಬಸವರಾಜ್ ಅವರು ತಮ್ಮೆಲ್ಲ ಮಲ್ಕಾಪುರ ಮತ್ತು ಡರ್ಮಡಿ ನಮ್ಮ ಹಿರೇದಿನ್ನಿ ತೋಳದಿಲ್ಲಿ ಪಂಚಾಯತಿಯಲ್ಲಿ ಕೂಡ ಸಂಚಾರ ಮಾಡಿದ್ದಾರೆ. ತಾವು ಅರ್ಥ ಮಾಡ್ಕೋಬೇಕು, ಪ್ರತಿಯೊಂದು ಕುರುಬರ ಮನೆಯಲ್ಲಿ ಅಲ್ಲಿ ಹೋಗಿ 2 ಲಕ್ಷ 3 ಲಕ್ಷ ಕೊಡುವಂಥ ಕೆಲಸ ಮಾಡಿದ್ದಾರೆ. ತಾವೆಲ್ಲರೂ ಇಲ್ಲಿ ಕುರುಬ ಸಮಾಜದವರು ಕೂಡ ಬಂದಿದ್ರಿ ಅಂತ ನನ್ನ ಅನಿಸಿಕೆ. ಇಷ್ಟು ದಿವಸ ಬೈರೇತಿ ಬಸವರಾಜ್ ಅವರು ಕುರುಬರು ಕಾಣಲಿಲ್ಲ. ಅವರಿಗೆ ಈ ಬೈ ಎಲೆಕ್ಷನ್ನಲ್ಲಿ ಕುರುಬರು ಕಾಣ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಕೂಡ ನೂತನವಾಗಿ ಸೇರ್ಪಡೆಯಾದಂಥ ನಮ್ಮ ಲೀಡರ್, ಈ ಭಾಗದ ಲೀಡರ್ ಕೂಡ ದುಡ್ಡು ಕೊಡಿಸುವಂತ ಕೆಲಸ ಮಾಡಿದ್ದಾರೆ. ದಯವಿಟ್ಟು ನಮ್ಮೆಲ್ಲ ಕುರುಬ ಸಮಾಜದವರು ಅರ್ಥ ಮಾಡ್ಕೋಬೇಕು ಮತ್ತು ಎಲ್ಲ ಹಿಂದುಳಿದ ವರ್ಗದವರು. ಯಾಕಂದ್ರೆ ಇವತ್ತು ದುಡ್ಡು ಕೊಟ್ಟು ಓಟ್ ಖರೀದಿ ಮಾಡುವಂತ ಮತ್ತು ನಿಮ್ಮ ಸ್ವಾಭಿಮಾನವನ್ನು ಖರೀದಿ ಮಾಡುವಂತ ಕೆಲಸ ಬಿಜೆಪಿ ಸರ್ಕಾರದವರು ಮತ್ತು ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅವರು ಯಾರ ಮಾತಿಗೆ ಕೂಡ ಕಿವಿ ಕೊಡಬಾರ್ದು. ಈಗಾಗಲೇ ಸಾಕಷ್ಟು ಹಳ್ಳಿಗಳಲ್ಲಿ ಕೂಡ, ಯಾಕಂದ್ರೆ ಬಿಜೆಪಿಗೆ ಅವರಿಗೆ ಪ್ರತಾಪ್ ಗೌಡ ಇರ್ಬೋದು, ವಿಜೇಂದ್ರ ಇರ್ಬೋದು, ಅವ್ರು ಯಾರು ಮಸ್ಕಿ ಕ್ಷೇತ್ರದ ಜನಗಳಿಗೆ ನಂಬಿಕೆ ಇಲ್ಲ. ಮೈಸೂರು, ಮಂಡ್ಯ, ಹಾಸನ, ಶಿವಮೊಗ್ಗದಲ್ಲಿ ಒಂದು ಕೆಲಸ ಮಾಡ್ತಿದ್ದಾರೆ. ತಾವೆಲ್ಲ ನೋಡಿರೋ ಮಸ್ಕಿ ಕ್ಷೇತ್ರದವರು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಬೇರೆ ಭಾಗದಲ್ಲಿ ಕೆಲಸ ಮಾಡ್ತಾರಿಲ್ಲ. ನಿಮ್ಮ ಹಳ್ಳಿಗಳಲ್ಲಿ ಲೋಕಲ್ ಯಾರು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇದರ ಅರ್ಥ ಪ್ರತಾಪ್ ಗೌಡರಿಗೆ ಮತ್ತು ಬಿಜೆಪಿಯಲ್ಲಿ ಇರುವಂತ ನಿಷ್ಠಾವಂತ ಕಾರ್ಯಕರ್ತರನ್ನು ಕಡೆಗಣಿಸಿ ಬೇರೆ ಊರಿನ ಕಾರ್ಯಕರ್ತರನ್ನು ಕರೆಸಿ ತಮ್ಮನ್ನ ದೂರ ಇಟ್ಟು ಕೆಲಸ ಮಾಡ್ತಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಈಗಾಗಲೇ ನಮ್ಮ ನಾಯಕರು ಮತ್ತು ಪಕ್ಷದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಪ್ರತಾಪ್ ಗೌಡರು ದುಡ್ಡು ಕಾಂಗ್ರೆಸ್ ಓಟ್ ಹಾಕುವಂತ ಕೆಲಸ ಮಾಡಬೇಕಂತ ಹೇಳಿದ್ದಾರೆ. ಆ ಕೆಲಸ ತಾವೆಲ್ಲರೂ ಈಗಾಗಲೇ ಕೆಲವು ಹಳ್ಳಿಗಳಲ್ಲಿ ಕೂಡ ನಮ್ಮ ಯುವ ಮಿತ್ರರು ಕೆಲವು ಗಲಾಟೆಗಳನ್ನು ಮಾಡಿದರೆ ದಯವಿಟ್ಟು ತಾವೆಲ್ಲರೂ ಶಾಂತದಿಂದ 17ರವರೆಗೆ ಎಲೆಕ್ಷನ್ ಅನ್ನು ಮಾಡಿ 17 ಪೋಲಿಂಗ್ ಮುಗಿದ ನಂತರ ಅದೇನು ಯಾರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್, ಮಾಜಿ ಸಂಸದ ಧ್ರುವ ನಾರಾಯಣ, ಮಸ್ಕಿ ಕ್ಷೇತ್ರದ ಅಭ್ಯರ್ಥಿ ಆರ್ ಬಸನಗೌಡ, ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, ಡಾಕ್ಟರ್ ಯತೀಂದ್ರ, ಅನಿಲ್ ಚಿಕ್ಕಮಾದೂರು, ಮಾಜಿ ಶಾಸಕ ಶ್ರೀನಿವಾಸ್ ತರೀಕೆರ, ಹಿಂದುಳಿದ ವರ್ಗಗಳ ಜಿಲ್ಲಾ ಘಟಕದ ಅಧ್ಯಕ್ಷ ಶಾಂತಪ್ಪ, ತಾಲೂಕಾ ಅಧ್ಯಕ್ಷ ಜಯರಾಯಪ್ಪ ಇದ್ದರು. ಮಸ್ಕಿ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಚಾರಕ್ಕೆ ಸಿಂಧನೂರಿಗೆ ಆಗಮಿಸಿದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಕಾಲಪೇಟೆಯಲ್ಲಿರುವ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಕೆ ಕರಿಯಪ್ಪ ಅವರ ನಿವಾಸದಲ್ಲಿ ಭೋಜನ ಸವೆದರು. ಇದೇ ಸಂದರ್ಭದಲ್ಲಿ ಕೆ ಕರಿಯಪ್ಪ ಮತ್ತು ಅವರ ತಾಯಿ ಹೊಸೂರಮ್ಮ ಅವರೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಸೇರಿದಂತೆ ಅನೇಕರು ಇದ್ದರು.
ಅಲ್ಲಿ ಸೇರ್ತಿದ್ದು ನೀವು ಬರೀಯಾಗ 9,000 ಹೋಗ್ಬಿಟ್ಟೆ. ನನ್ನ ಮಕ್ಕಳು ಏನು ಮಾಡ್ತಾರೆ, ನನ್ನ ಜವಾಬ್ದಾರಿ ಬಿಡ್ತಾರೆ. ನಾನು ಯಾರು ಕೇಳಿ ಅಣ್ಣ ಅವ್ರು ಇಲ್ಲಿಲ್ಲ. ಎಷ್ಟು ವರ್ಷ ಆಯ್ತು ನಿಮ್ಮ ತಾಯಿಗೆ? 80 ಆಶೀರ್ವಾದದಿಂದ ಎಲ್ಲ ಐತೆ. ಅದಕ್ಕೆ ನನ್ನ ಮಕ್ಕಳು ನನ್ನ ಮೇಲೆ ಬಿಡ್ತಾರೆ. ಎಷ್ಟು ವಯಸ್ಸು? ನಾನು ಇರೋದ್ರಾಗ ಬಸ್ರಾಮ್ ಏನು ಮಾಡಿಲ್ಲ ಅಂತ ನಾನು ಮಾಡೋಣ ನಡಿ ಅಜ್ಜಿ. ನಾನು ಅಣ್ಣ ಅಂದೇನು ನನ್ನ ಮಕ್ಕಳಿಗೆ ಸಾಧನ ಭಾವ, ತಂದೆ ತಾಯಿ ಹೋದ್ರ ಸಾಧನ ಭಾವ ಉಳಿಬೇಕಂತ ನನ್ನ ಆಸೆ. ನನಗೆ ನಿಮ್ಮಷ್ಟು ವಯಸ್ಸಾಗಿಲ್ಲ ನನಗೆ. ನಾ ಇನ್ನ 74. ಇರ್ಲಿ, ನಾನು ಎಲ್ಲರೂ ಬಳಬೇಕು ನೋಡಿ. ಕೋಟ್ಯಾನ್ ಗಟ್ಟೆ ನಂದು ಬಳಗ. 3 ಮೊಮ್ಮಕ್ಕಳು ಇದಾವೆ. ಇಲ್ಲ, ಬೆಟ್ಟದಿನ ಅಡ್ಡಾಡ್ತೀನಿ. ಹೌದಾ? ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ತವ್ಯಕ್ಕೆ ಹಾಜರಾಗದೆ ಮುಷ್ಕರ ನಡೆಸುತ್ತಿರುವುದರಿಂದ ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾಗಿದೆ. ಸಿಂಧನೂರು ನಗರದ ಡಿಪೋದಲ್ಲಿ ಎಲ್ಲ ಬಸ್ಗಳನ್ನು ನಿಲ್ಲಿಸಲಾಗಿದೆ. ಹೊರಗೆ ಬಸ್ಗಳು ಬರುತ್ತಿಲ್ಲ. ಬಸ್ ಮತ್ತು ಪ್ರಯಾಣಿಕರಿಲ್ಲದೆ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿದೆ. ಸಾರಿಗೆ ನೌಕರರ ಮುಷ್ಕರ ಖಾಸಗಿ ವಾಹನಗಳ ಮಾಲೀಕರಿಗೆ ವರದಾನವಾಗಿದ್ದು ಜನರಿಂದ ದುಪ್ಪಟ್ಟು ಪ್ರಯಾಣ ದರ ಪಡೆದುಕೊಳ್ಳುತ್ತಿದ್ದಾರೆ. ಬಸ್ ನಿಲ್ದಾಣದ ಪ್ರವೇಶ ದ್ವಾರದಲ್ಲಿ ಕ್ರೂಷರ್ ವಾಹನಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದ ಅನಿವಾರ್ಯವಾಗಿ ಪ್ರಯಾಣಿಕರು ಕೇಳಿದಷ್ಟು ದುಡ್ಡು ಕೊಟ್ಟು ಪ್ರಯಾಣಿಸುವಂತಾಗಿದೆ. ಗಂಗಾವತಿ ಮಸ್ಕಿ ಉಪಚುನಾವಣೆ ಹಿನ್ನೆಲೆಯಲ್ಲಿ ಪ್ರಚಾರ ಕಾರ್ಯಕ್ಕಾಗಿ ಆಗಮಿಸಿದ್ದ ಕಂದಾಯ ಸಚಿವ ಆರ್ ಅಶೋಕ್ ಅವರು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಮರೇಗೌಡ ವಿರುಪಾಪುರ ಅವರ ನಿವಾಸದಲ್ಲಿ ಉಪಹಾರ ಸೇವಿಸಿದರು. ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ ಅವರನ್ನು ಅಮರೇಗೌಡ ವಿರುಪಾಪುರ ಅವರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಸಂಸದ ಸಂಗಣ್ಣ ಕರಡಿ, ಶಾಸಕರಾದ ರೇಣುಕಾಚಾರ್ಯ, ಹಾಲಪ್ಪಾಚಾರ್ ಮತ್ತು ಪರಣ್ಣ ಮುನವಳ್ಳಿ ಸೇರಿದಂತೆ ಮತ್ತಿತರರು ಇದ್ದರು. ಮಸ್ಕಿ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರತಾಪಗೌಡ ಪಾಟೀಲ್ ಅವರು ಅತ್ಯಧಿಕ ಬಹುಮತಗಳಿಂದ ಗೆಲುವು ಸಾಧಿಸುವುದು ಖಚಿತವಾಗಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಅವರು ಹೇಳಿದರು. ಸಿಂಧನೂರು ನಗರದ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಮರೇಗೌಡ ವಿರುಪಾಪುರ ಅವರ ನಿವಾಸದಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಶಿರಾ ಮತ್ತು ಆರ್ಆರ್ ನಗರದಲ್ಲಿ ಅತ್ಯಧಿಕ ಬಹುಮತಗಳಿಂದ ಬಿಜೆಪಿ ಗೆಲುವು ಸಾಧಿಸಿದೆ. ಇನ್ನು ಮಸ್ಕಿಯಲ್ಲಿ ಪ್ರತಾಪಗೌಡರ ಗೆಲುವು ಅದಕ್ಕೂ ಮೀರಿ ಇರುತ್ತದೆ. ಪ್ರಧಾನಿ ಮೋದಿ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಜನಪರ ಆಡಳಿತವೇ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಎಂದರು.
ಮಸ್ಕಿ ಬಸವ ಕಲ್ಯಾಣಕ್ಕಿಂತ ಬೆಳಗಾವಿ ಕ್ಷೇತ್ರದಲ್ಲಿ 2-3 ಲಕ್ಷ ಅಂತರದಲ್ಲಿ ಗೆಲುವು ಸಾಧಿಸುತ್ತೇವೆ. ಕಾಂಗ್ರೆಸ್ ನಾಯಕರು ಬೊಗಳೆ ಬಿಟ್ಟುಕೊಂಡು ಬಾಯಿಯ ತೀಟೆ ತೀರಿಸಿಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ಗೆ ದೇಶದಲ್ಲಿ ನಾಯಕತ್ವ ಇಲ್ಲ, ಇನ್ನು ರಾಜ್ಯದಲ್ಲಿ ಬೀದಿ ಜಗಳ ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಜನರು ಕಾಂಗ್ರೆಸ್ ಅನ್ನು ತಿರಸ್ಕರಿಸುತ್ತಿದ್ದಾರೆ ಎಂದು ಹೇಳಿದರು. ಸಾರಿಗೆ ನೌಕರರ ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಮುಷ್ಕರ ಮಾಡುತ್ತಿರುವುದು ಸರಿಯಲ್ಲ. ಸರ್ಕಾರದೊಂದಿಗೆ ಮಾತುಕತೆ ಮೂಲಕ ಸಮಸ್ಯೆ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಮತ್ತು ಸರ್ಕಾರ ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ರಿ. ಹಿಂದೆ ಕಾಂಗ್ರೆಸ್ಸು ಮತ್ತು JDS ಏನು ಸಮ್ಮಿಶ್ರ ಸರ್ಕಾರ ಮಾಡಿತ್ತು, ದಿನನಿತ್ಯ ಗೊಂದಲದ ಗೂಡಾಗಿತ್ತು. ಸಿದ್ದರಾಮಯ್ಯ ಒಂದು ಕಡೆ, ಕುಮಾರಸ್ವಾಮಿ ಒಂದು ಕಡೆ, ಇವರಿಬ್ಬರ ಮಧ್ಯೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇರಲಿಲ್ಲ. ಕೊರೋನಾ ಅಂತ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ, ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೊರೋನಾವನ್ನು ಕಂಟ್ರೋಲ್ ಮಾಡುವಂಥ ದೃಷ್ಟಿಯಿಂದ ಒಂದು ಸಮರ್ಥವಾದಂಥ ಸರ್ಕಾರವನ್ನು ನಾವು ಕೊಟ್ಟಿದ್ದೀವಿ. ಜನರಿಗೆ ಇವತ್ತು ಬೇಕಾಗಿರುವಂಥದ್ದು ಮೋದಿ ಸರ್ಕಾರ ಬೇಕು, ರೈತ ನಾಯಕ ಯಡಿಯೂರಪ್ಪನವರ ಸರ್ಕಾರ ಬೇಕು. ಈ ಒಂದು ಚುನಾವಣೆಯಿಂದ ಸರ್ಕಾರದ ಏನೂ ಆಗಲ್ಲ, ನಮ್ಗೆ ಪೂರ್ತಿ ದೊಡ್ಡ ಬೆಂಬಲ ಇದೆ. ಅಂದರೆ ವಿಧಾನಸಭೆಯಲ್ಲಿ ನಮಗೇನು, ಆದರೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಆಗುವಂಥ ದೃಷ್ಟಿಯಿಂದ ಇನ್ನೂ 2 ವರ್ಷಗಳ ಕಾಲ, 2.25 ವರ್ಷಗಳ ಕಾಲ ಅಭಿವೃದ್ಧಿ ಆಗುವಂಥ ದೃಷ್ಟಿಯಿಂದ ಜನ ಮನಸ್ಸು ಮಾಡಿದ್ದಾರೆ. ಇಲ್ಲಿ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಈ ಚುನಾವಣೆ ಬಳಕೆ ಮಾಡ್ಕೊಳೋದು ಬೇಡ. ನಾವು ಜನರಿಗೋಸ್ಕರ ಈ ಕ್ಷೇತ್ರದ ಅಭಿವೃದ್ಧಿ ಆಗೋದಕ್ಕೋಸ್ಕರ ಯಾವ್ಯಾವ ಕೆಲಸ ಪೆಂಡಿಂಗ್ ಇದೆ ಅವೆಲ್ಲ ಕೂಡ ಆಗಬೇಕು. ಆ ದೃಷ್ಟಿಯಿಂದ ನಾವು BJPಗೆ ಮತ ಕೊಡಬೇಕಂತ ಈಗಾಗಲೇ ತೀರ್ಮಾನ ಮಾಡಿರುವಂಥದ್ದು ಕಂಡು ಬರ್ತಾಯಿದೆ. ಜನ ನಾವು ಓಡಾಡಿದಾಗ ಎಲ್ಲ ಕಡೆ ಆ ಥರದ್ದು ಇದೆ. ಸೊ ನಮ್ಮ ಅಭ್ಯರ್ಥಿನೂ ಕೂಡ ಭಾಳ ಸೌಮ್ಯ, ಜಗಳ ಗಲಾಟೆ ಹೊಡೆದಾಟ ಆ ಥರದ್ದು ಏನಿಲ್ಲ, ಭಾಳ ಸೌಮ್ಯ. ನಾನು 3 ತಿಂಗಳಿಂದನೂ ಬಂದು ಹೋಗಿದ್ದೆ. ಅದರ ಸಮೀಕ್ಷೆ ವರದಿ ಮೇಲೇ ಅವ್ರಿಗೆ ನಾವು ಟಿಕೆಟನ್ನು ಕೊಟ್ಟಿದ್ದೇವೆ ನಾವು ಹಿಂದೆನೂ. ಅದರಿಂದ ಇಲ್ಲಿ 100% ಗೆಲುವು ನಿಶ್ಚಿತ. ಜನ ಬೆಂಬಲದಿಂದ ನಾವು ಗೆದ್ದೇ ಗೆಲ್ತೀವಿ. ಇವೆರಡೂ ಚುನಾವಣೆ. ಬಸವ ಕಲ್ಯಾಣಕ್ಕೂ ಹೋಗಿ ಬಂದಿದ್ದೀನಿ. ಬೆಳಗಾವಂತೂ ನಾವು ಆರಾಮ್ಸೆ 2-3 ಲಕ್ಷ ಲೀಡಲ್ಲಿ ಗೆಲ್ತೀವಿ. 3 ಕ್ಷೇತ್ರನೂ ನಾವು ಗೆಲ್ತೀವಿ. ಇದಕ್ಕೆ ಸ್ಯಾಂಪಲ್ ಅನ್ನೋ ರೀತಿ 3 ತಿಂಗಳಿಂದ ನಡೆದಂಥ ಬೈ ಎಲೆಕ್ಷನ್ RR ನಗರ ಮತ್ತು ಶಿರಾ, ಬೆಂಗಳೂರಿನ RR ನಗರ, ಇದ್ರದ್ದು ಶಿರಾ, ತುಮಕೂರಿನ ಶಿರಾ, ಇವೆರಡರಲ್ಲೂ ನಾವು ಔಟ್ರೇಟ್ ಮೆಜಾರಿಟಿ. RR ನಗರದಲ್ಲಿ 68,000 ಲೀಡಲ್ಲಿ ಗೆದ್ದಿದ್ದು. ಲೀಡು ಶಿರಾದಲ್ಲಿ 20,000 ಲೀಡ್ ಗೆದ್ದಿದ್ದೀವಿ ನಾವು. ಅಲ್ಲೇ ನಾವು ನಮಗೆ ಎಲ್ಲಿ ಬೇಸಿಲ್ಲ ಅಲ್ಲೇ ನಾವು ಇಷ್ಟು ದೊಡ್ಡ ಅಂತರಕ್ಕೆ ಗೆದ್ದಿರ್ಬೇಕಾದ್ರೆ ಇಲ್ಲಿ ಬೇಸಿರೋ ಏರಿಯಾ ಉತ್ತರ ಕರ್ನಾಟಕ, ಇಲ್ಲಿ ಇನ್ನೂ ದೊಡ್ಡ ಅಂತರದಲ್ಲಿ ಗೆಲ್ತೀವಿ. ಕಾಂಗ್ರೆಸ್ ಅವರು ಬೊಗಳೆ ಬಿಟ್ಕೊಂಡು ಹೋಗ್ಬೋದು ಅಷ್ಟೇ. ಬಂದು BJPನ ಬೈಯೋದು, ಯಡಿಯೂರಪ್ಪನ ಬೈಯೋದು, ಅದು ಮಾಡ್ಕೊಂಡು ಹೋಗಿ ಅವರ ಬಾಯಿಯ ತೀಟೆ ತೀರಿಸ್ಕೊಬೋದು ಅಷ್ಟೇ. ಗೆಲುವು ನಮ್ಮದೇ ಇದೆ. ಈಗ ಕಾಣ್ತಾ ಇರೋ ಕ್ಷೇತ್ರ ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನಾವು ಗೆಲ್ತಾ ಇದ್ದೀರಿ. ಈಗ ಅಲ್ಲಿ 4 ಜನ MLA ಇದ್ದರು, ಈಗ 200 ಜನ MLA ಮೇಲೆ ಹೋಗ್ತಾ ಇದ್ದಾರೆ. ಪಾಂಡಿಚೇರಿಯಲ್ಲಿ ನಾವು ತಮಿಳ್ನಾಡಲ್ಲಿ ದ್ರಾವಿಡ ಅನ್ನೋ ಒಂದು ಮೂಮೆಂಟ್ ಹೆಜ್ಜೆನೇ ಇಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮ ಸರ್ಕಾರ ಬರ್ತಾ ಇದೆ 100% ಪಾಂಡಿಚೇರಿಯಲ್ಲಿ BJP ಸರ್ಕಾರ ಬರ್ತಾ ಇದೆ. ಅದರಿಂದ ಇಡೀ ದೇಶದ ವಾತಾವರಣ, ರಾಜ್ಯದ ವಾತಾವರಣ BJP ಪರವಾಗಿದೆ. ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ, ದೇಶದಲ್ಲೂ ಇಲ್ಲ, ರಾಜ್ಯದಲ್ಲಿ ಯಾರು ನಾಯಕರು ಅಂತ ಕಿತ್ತಾಡ್ತಾವ್ರೆ. ಇನ್ನರ್ ಫೈಟ್ ಅದು. ಬೀದಿ ಜಗಳ ಆಗ್ಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ. ನಾಯಕತ್ವದ ಫೈಟು ಬೀದಿ ಜಗಳ ಆಗ್ಬಿಟ್ಟಿದೆ. ಅದರಿಂದ ಕಾಂಗ್ರೆಸ್ಗೆ ಆ ಥರದ ಸ್ಕೋಪು ಇಲ್ಲ ಈ ಚುನಾವಣೆಯಲ್ಲಿ. ಆದರೆ ಅಲ್ಲಿ ಅವ್ರ ಏರಿಯಾ ಕ್ಷೇತ್ರಕ್ಕೂ ಕೆಲಸ ಯಡಿಯೂರಪ್ಪನವರೇ ಇದು ಕೊಟ್ಟಿರೋದು, ಹಣ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಸಮಾವೇಶ ಮಾಡಿದ್ದಾರೆ, ರೈತ ಸಮಾವೇಶ. BJP ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಪರ ಇಲ್ಲ, ಇದು ಮೀಸಲಾತಿ ವಿರೋಧಿ ಇದೆ BJP ಅನ್ನೋಂಥ ಮಾತನ್ನು ಹೇಳ್ತಾರೆ ಸರ್. ಕಾಂಗ್ರೆಸ್ ಅವರು ಅಂಬೇಡ್ಕರ್ಗೆ ಮೋಸ ಮಾಡಿದಂಥವ್ರು, ದ್ರೋಹ ಮಾಡಿದಂಥವ್ರು. 2 ಬಾರಿ ಕಾಂಗ್ರೆಸ್ ಅವರು ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಸೋಲಿಸಿದ್ದಾರೆ. ಅವತ್ತು ಜನಸಂಘ ಅಂಬೇಡ್ಕರ್ಗೆ ಬೆಂಬಲ ಮಾಡಿದ್ದಾರೆ, ಓಟು ಅಂದರೆ ರಾಜ್ಯಸಭೆ ಇದರಲ್ಲಿ ಬೆಂಬಲ ಮಾಡಿದ್ದಾರೆ. ಮತ್ತು ಅಂಬೇಡ್ಕರ್ ಅವರ ಪೀಠಗಳೇನಿದೆ, ಇಂಗ್ಲೆಂಡ್ ಇರ್ಬೋದು, ಮುಂಬೈ ಇರ್ಬೋದು, ಇದನ್ನು ಸ್ಮಾರಕ ಮಾಡಿದ್ದಾರೆ BJP ಅವರು. ಇವರು ಅವ್ರನ್ನ ಸೋಲಿಸಿದ್ರು ಕಾಂಗ್ರೆಸ್ ಅವರು. ನಾವು ಅಂಬೇಡ್ಕರ್ನ ಗೌರವ ಕೊಟ್ಟಿದ್ದೇವೆ. ಅದರಿಂದ ಇವರು ನಿಜವಾಗೂ ಬ್ಯಾಕ್ವರ್ಡ್ ಪರವಾಗಿದ್ದಿದ್ರೆ
ಇವರು ಬ್ಯಾಕ್ವರ್ಡ್ ನಾಯಕರಾಗಿದ್ದರೆ ಮೈಸೂರಲ್ಲಿ ಯಾಕೆ ಸೋತರು? ಅಲ್ಲೂ ಬ್ಯಾಕ್ವರ್ಡ್ ದೊಡ್ಡ ಸಂಖ್ಯೆಯಲ್ಲಿದೆ. ಚಾಮುಂಡೇಶ್ವರಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬ್ಯಾಕ್ವರ್ಡ್ ಇದ್ದಾರೆ. ಸಿದ್ದರಾಮಯ್ಯನವರು ಯಾಕೆ ಸೋತರು? ಈಗ ಹೊಸ ಸರ್ವೇಯರ್ನ 2025 ಜನ ಹೊಸ ಸರ್ವೇಯರ್ ನೇಮಕ ಆಗಿ ಆದೇಶ ಮಾಡಿದ್ದೀವಿ. ನೇಮಕ ಆಗಿದೆ, ಆಲ್ರೆಡಿ ಟ್ರೈನಿಂಗು ಮಾಡ್ತಾ ಇದ್ದಾರೆ. ಇನ್ನೊಂದು ವಾರದೊಳಗೆ ಅವರೆಲ್ಲ ಹೊಸಬರೆಲ್ಲ ಬರ್ತಾರೆ. ನಮ್ಮ ಗೌರ್ಮೆಂಟ್ ಸರ್ವೇಯರು ಇರ್ತಾರೆ. ಇವರು ಬಂದಿದ್ದರು, ಮನವಿ ಕೊಟ್ಟಿದ್ದಾರೆ. ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಅವ್ರದ್ದೇನು ಸಂಬಳ ನಿಂತಿದೆ ಅದನ್ನು ಕೊಡೋದ್ರಲ್ಲಿ ನಮ್ಮದೇನು ತಕರಾರಿಲ್ಲ, ಕೊಡ್ತೀರ ಅವ್ರದ್ದೆಲ್ಲ ಕೊಡ್ತೀವಿ. ಮತ್ತು ಹೆಚ್ಚು ಸರ್ವೆ ಮಾಡೋವಂಥದ್ದಕ್ಕೆ ಈಗ 25 ಕೊಟ್ಟಿದ್ದೀರಿ. ನಾವು ಹೆಚ್ಚು ಮಾಡೋಕ್ಕೂ ಸಿದ್ಧ ಇದ್ದೀವಿ. ಅಂದರೆ ತಿಂಗಳಲ್ಲಿ 30 ಜಮೀನನ್ನು 25 ಜಮೀನನ್ನು ಸರ್ವೆ ಮಾಡಬೇಕು ಅಂತ ಹಿಂದೆ ಆದೇಶ 30 ಇತ್ತು. ಅದನ್ನು ಕಡಿಮೆ ಮಾಡೋದು. ಈಗ ಅದನ್ನು ನಾವು ಜಾಸ್ತಿ ಮಾಡೋಕ್ಕೂ ಒಪ್ಕೊಂಡಿದ್ದೀರಿ. ಇವೆರಡೂ ಬೇಡಿಕೆ ಒಪ್ಕೊಂಡಿದ್ದೀರಿ. ಅದರಿಂದ ಅವ್ರು ಬಂದು ಕೆಲಸ ಮಾಡೋಕ್ಕೆ ನೀವು ಜಾಸ್ತಿ ಮಾಡೋಕ್ಕೆ ನೀವು ರೆಡಿ ಇದ್ದೀರಿ ಸರ್? ಸರ್ಕಾರ ಅವ್ರು 30 ಮಾಡಿದಾರೇ ಮಾಡಲಿಲ್ಲ, ಹೋರಾಟ ಮಾಡಿ ವಿರೋಧ ಮಾಡಿದ್ರೆ ಅಂತ ನೀವು 25 ಮಾಡಿದ್ರು. ಅವರು ಸರ್ಕಾರದ ಸರ್ವೆ ಮಾಡಿರೋದು. ಇವ್ರು ನಾವು ಮಾಡ್ತೀವಿ ಅಂತ ಲೈಸೆನ್ಸ್ ಸರ್ವೆ ಅವ್ರಿಗೆ ಹೆಚ್ಚು ಕೊಡ್ತೀವಿ. ಯಡಿಯೂರಪ್ಪ ಅವ್ರ ಹತ್ರ ಈ ವಿಜಯೇಂದ್ರನ ಬಿಜೆಪಿಗೆ ಮುಂದಿನ ನಾಯಕ, ಯಾಕಂದರೆ ಆ ರೀತಿ ಅವರಿಗೆಲ್ಲ ಚುನಾವಣಾ ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದಾರೆ. ನಾಯಕತ್ವ ಅವ್ರ ನಾಯಕತ್ವದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಜೊತೆ ಅವರೇ ನಾಯಕರಾಗ್ತಾರೆ. BSY ಉತ್ತರಾಧಿಕಾರಿಯನ್ನು ಬಿಂಬಿಸ್ತಾ ಇದ್ದಾರೆ. ನನ್ನ ಹತ್ರ ರಾಂಗ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ನನಗೆ ಸಂಬಂಧ ಇಲ್ಲ, ನನಗೆ ಸಂಬಂಧ ಇಲ್ಲ. ನೋಡಿ, ನಮ್ಮ ರಾಷ್ಟ್ರೀಯ ಅಂತೊಂದು ರಾಷ್ಟ್ರೀಯ ಪಕ್ಷ ಇಲ್ಲಿ ನೋಡಿ, ಅದು ಮಾಧ್ಯಮದಲ್ಲಿ ಬರ್ತಾ ಇದೆ ಅಷ್ಟೇ. ಯಾರು ಆ ಥರ ಅಂತೇಳಿ ಕೇಂದ್ರದ ನಾಯಕರು ಯಾರನ್ನು ಹೇಳಿದ್ದಾರೆ ನಿಮಗೆ? ಇಲ್ಲ. ಯಡಿಯೂರಪ್ಪನವರು ಹೇಳಿದ್ದಾರೆ? ಯಡಿಯೂರಪ್ಪನವರು ಹೇಳಿಲ್ಲ, ಕೇಂದ್ರದ ನಾಯಕರು ಹೇಳಿಲ್ಲ. ಸೊ ಹಾಗೆ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದೆಲ್ಲ ಸುಳ್ಳು. ಆ ಥರದ್ದು ಯಾವುದು ಇಲ್ಲ, ಆ ಥರದ್ದು ಯಾವುದು ಇಲ್ಲ, ಆ ಥರದ್ದು ಯಾವುದು ಇಲ್ಲ. ಯಡಿಯೂರಪ್ಪನವರು ಹೇಳಿಲ್ಲ, ಮೋದಿಯವರು ಹೇಳಿಲ್ಲ, ನಡ್ಡಾ ಅವರು ಹೇಳಿಲ್ಲ, ಯಾರು ಅಮಿತ್ ಶಾ ಅವರು ಹೇಳಿಲ್ಲ. ಅದರಿಂದ 100% ಯಡಿಯೂರಪ್ಪನವರು ಮುಂದುವರಿತಾರೆ. ಅದರಲ್ಲಿ ಯಾವುದೇ ಡೌಟು ಯಾರು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಅಗಲ ಕನಸನ್ನು ಕಾಣಬೇಡಿ. ಈ ಸಂದರ್ಭದಲ್ಲಿ ಸಂಸದ ಸಂಗಣ್ಣ ಕರಡಿ, ಶಾಸಕರಾದ ರೇಣುಕಾಚಾರ್ಯ, ಹಾಲಪ್ಪಾಚಾರ್, ಪರಣ್ಣ ಮುನವಳ್ಳಿ ಮತ್ತು ಅಮ್ರೇಗೌಡ ವಿರುಪಾಪುರ ಸೇರಿದಂತೆ ಮತ್ತಿತರರು ಇದ್ದರು. ಮಸ್ಕಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರತಾಪಗೌಡ ಪಾಟೀಲರನ್ನು ನೀವು ಗೆಲ್ಲಿಸಿದರೆ ಮಂತ್ರಿ ಯೋಗ ಕೂಡಿ ಬರಲಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಹೇಳಿದರು. ಸಿಂಧನೂರು ತಾಲೂಕಿನ ಕುರುಕುಂದ ಸೇರಿ ವಿವಿಧ ಗ್ರಾಮಗಳಲ್ಲಿ ಸೋಮವಾರ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ನಡೆಸಿ ಮಾತನಾಡಿದರು. ಎಲ್ಲ ಸಮುದಾಯಗಳ ಜನರನ್ನು ಸಹೋದರರಂತೆ ಕಾಣುವ ಪ್ರತಾಪಗೌಡ ಪಾಟೀಲ್ ಬಿಜೆಪಿ ನೇತೃತ್ವ ಸರ್ಕಾರ ರಚನೆಗೆ ವಿಶೇಷ ಕೊಡುಗೆ ನೀಡಿದ್ದಾರೆ. ರಾಜೀನಾಮೆ ನೀಡಿದ ಮೊದಲ ಶಾಸಕರು ಇವರಾಗಿದ್ದಾರೆ. ಅವರು ರಾಜೀನಾಮೆ ನೀಡಿದ್ದರಿಂದ ಇಂದು ನಾನು ಸಚಿವನಾಗಿರುವೆ. ಮುಂದೆ ಕ್ಷೇತ್ರಕ್ಕೂ ಸಚಿವ ಸ್ಥಾನ ಒಲಿದು ಬರಲಿದೆ. ಮತ ಹಾಕಿಸಿಕೊಳ್ಳುವವರಿಗೆ ಕಾಂಗ್ರೆಸ್ನವರು ಬೊಗಳೆ ಬಿಡುತ್ತಾರೆ. ಗೆದ್ದ ನಂತರ ಕ್ಷೇತ್ರ ಮರೆಯುತ್ತಾರೆ. ಮತದಾರರು 10 ಬಾರಿ ಯೋಚನೆ ಮಾಡಿ ಸೂಕ್ತ ಎನಿಸಿದ್ದವರಿಗೆ ಮತ ನೀಡಬೇಕು ಎಂದರು. ನಾನು ಮಸ್ಕಿ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿರುವೆ. ಎಲ್ಲ ಕಡೆಗೂ ಬಿಜೆಪಿ ಪರವಾದ ಅಲೆ ಇದೆ. 20,000 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ. ಮಂತ್ರಿಯೂ ಆಗಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮಾಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ನಾಗರಾಜ್ ಸುಣಗದ್, ಪ್ರಭು ಬೂದಿ, ತಿಮ್ಮಣ್ಣ ಸಾಹುಕಾರ್, ವಿರುಪಣ್ಣ ಸಾಹುಕಾರ್, ಗುಡ್ದನ್ ಗೌಡ ಪೊಲೀಸ್ ಪಾಟೀಲ್, ಕನಕಪ್ಪ ಡಂಕನ್ಕಲ್, ಬಸವರಾಜ್ ಡಂಕನ್ಕಲ್, ಬಿ ಮರಿಸ್ವಾಮಿ, ಮಂಜಪ್ಪ ಸಾಹುಕಾರ್, ಪಿ ಬಸವರಾಜ್ ಸಿಂಧನೂರು, ವಿರುಪಣ್ಣ ಕಾಸರೆಡ್ಡಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮಣ ನಾಯಕ ಸೇರಿದಂತೆ ಇತರರು ಇದ್ದರು. ಗ್ರಾಮದಲ್ಲಿ ತೆರೆದ ವಾಹನದಲ್ಲಿ ಸಚಿವ ಶ್ರೀರಾಮುಲು ಮತಯಾಚನೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ವಿರೋಧಿ ಬಿಜೆಪಿಗೆ ಮತ ಹಾಕಬೇಡಿ, ಸಿದ್ದರಾಮಯ್ಯ. ಕೆ ಕರಿಯಪ್ಪ ನಿವಾಸದಲ್ಲಿ ಭೋಜನ ಸೇವಿಸಿದ ಸಿದ್ದರಾಮಯ್ಯ. ಬಸ್ ಸಂಚಾರ ಸ್ಥಗಿತ, ಜನರಿಂದ ಖಾಸಗಿ ವಾಹನಗಳು ದುಬಾರಿ ಹಣ ವಸೂಲಿ. ಮಸ್ಕಿಯಲ್ಲಿ ಪ್ರತಾಪಗೌಡ ಗೆಲುವು ಖಚಿತ, ಆರ್ ಅಶೋಕ್. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ V9 ವಂದನೆಗಳು.
ಅಭಿಷೇಕ್ ಎಲೆಕ್ಟ್ರಾನಿಕ್ಸ್, ರಾಯಚೂರು ಜಿಲ್ಲೆಯ ಅಧಿಕೃತ ವಿತರಕರು. ಯುಗಾದಿ ಹಬ್ಬದ ಪ್ರಯುಕ್ತ ಭಾರೀ ಡಿಸ್ಕೌಂಟ್ ಆಫರ್ ನಮ್ಮಲ್ಲಿ ಲಭ್ಯ. ಹಾರ್ಡ್ ಡಿಸ್ಪ್ಲೇ ಪ್ಯಾನಲ್ ತಂತ್ರಜ್ಞಾನದಿಂದ ಕೂಡಿರುವ ಎಲಿಸ್ಟಾ ಬ್ರ್ಯಾಂಡ್ 16,500 ರೂಪಾಯಿ ಬೆಲೆ ಬಾಳುವ 32 ಇಂಚಿನ ಸ್ಮಾರ್ಟ್ ಟಿವಿ ಈಗ ಕೇವಲ 15,000 ರೂಪಾಯಿಯಲ್ಲಿ ಲಭ್ಯ. ಜೊತೆಗೆ 3 ವರ್ಷಗಳ ವಾರಂಟಿಯೊಂದಿಗೆ 36,000 ರೂಪಾಯಿ ಬೆಲೆ ಬಾಳುವ 50 ಇಂಚಿನ 4K ಸ್ಮಾರ್ಟ್ ಟಿವಿ ಈಗ ಕೇವಲ 34,000 ರೂಪಾಯಿಗಳಲ್ಲಿ ಲಭ್ಯ. ಟಕಾಯಿ ಬ್ರ್ಯಾಂಡ್ 8,500 ರೂಪಾಯಿ ಬೆಲೆ ಬಾಳುವ 24 ಇಂಚಿನ LED ಟಿವಿ ಈಗ ಕೇವಲ 7,500 ರೂಪಾಯಿಗಳಲ್ಲಿ ಲಭ್ಯ. ಟೆಕ್ ಬ್ರ್ಯಾಂಡ್ 8,500 ರೂಪಾಯಿ ಬೆಲೆ ಬಾಳುವ 24 ಇಂಚಿನ LED ಟಿವಿ ಈಗ ಕೇವಲ 7,500 ರೂಪಾಯಿಗಳಲ್ಲಿ ಲಭ್ಯ. ಜೊತೆಗೆ 1 ವರ್ಷದ ವಾರಂಟಿ. ಈ ಯುಗಾದಿ ಹಬ್ಬದ ಸಂಭ್ರಮವನ್ನು ವಿಶೇಷವಾದ ಆಫರ್ಗಳೊಂದಿಗೆ ಸಂಭ್ರಮಿಸಿ. ಈ ಎಲ್ಲಾ ಬಂಪರ್ ಆಫರ್ಗಳು ಕೇವಲ ಸಿಂಧನೂರಿನ